ನನ್ನ ಫ್ರೆಂಡು ನನ್ನ ಕಾರಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟ. ನಾನು ಅದನ್ನು ನಡ್ಕೊಂಡ್ಬಂದ್ವಿ. ಏನು ಮಾಡ್ತಿದ್ದೆ? ಬೈಕಲ್ಲಿ ಬಂದಿದ್ರೆ ಅಂತೂ ಅಲ್ಟಿಮೇಟ್ ಆಗಿರೋದು ರೈಡು. ಒಳ್ಳೆ ಆಫ್ ರೋಡಿಂಗ್ ಆಗಿರೋದು. ಬೆಳಗ್ಗೆ ಬೈಕ್ ತಂದಿಲ್ಲ, ಅದರಿಂದ ಕಾರಲ್ಲಿ ಆಫ್ ರೋಡಿಂಗ್ ಮಾಡೋಣ ಇವಾಗ. ದಿಸ್ ಈಸ್ ನಾರಾಯಣಗಿರಿ. ವೆಲ್ಕಮ್ ಟು ನಾರಾಯಣಗಿರಿ. ಸ್ವಲ್ಪ ದೂರವರೆಗೂ ಇದು ಸಿಮೆಂಟ್ ರೋಡ್ ಆಗಿದೆ. ಇಲ್ಲಿಂದ ಇನ್ನೂ ಆಗಿಲ್ಲ. ಇಲ್ಲಿಂದ ಇರೋದು ಮಜಾ. ಬೈಕಲ್ಲಿ ಬಂದಿದ್ರೆ ಅಂತೂ ಅಲ್ಟಿಮೇಟ್ ಆಗಿರೋದು ರೈಡು. ಒಳ್ಳೆ ಆಫ್ ರೋಡಿಂಗ್ ಆಗಿರೋದು. ಬೆಳಗ್ಗೆ ಬೈಕ್ ತಂದಿಲ್ಲ, ಅದರಿಂದ ಕಾರಲ್ಲಿ ಆಫ್ ರೋಡಿಂಗ್ ಮಾಡೋಣ ಇವಾಗ. ಬರಲಾ? ನಿಧಾನಕ್ಕೆ ಬಾ. ಇನ್ನು ಈ ಕಡೆ ಬನ್ನಿ, ಈ ಕಡೆ ಬರ. ಹಂಗೆ ಹೋಗು. ನೋಡ್ಬಿಟ್ಟು ಹೇಳ್ತೀನಿ ನೀನು. ನೋಡ್ಬಿಟ್ಟು ಹೇಳ್ತೀನಿ. ನನಗೇನೋ ಹೋಗ್ಬೋದು ಅನಿಸ್ತಿದೆ. ಒಳ್ಳೆ ಆಫ್ ರೋಡಿಂಗು. ರೋಡ್ ತೀರಾ ಖರಾಬಾಗಿತ್ತು, ಬಟ್ ಇವಾಗ ಚೆನ್ನಾಗಿ ಮಾಡಿದ್ದಾರೆ. ಅಟ್ಲೀಸ್ಟ್ ಮಣ್ಣಿಗೆ ಹಾಕಿದ್ದಾರೆ. ಕಾರ್ ಆರಾಮಾಗಿ ಹೋಗ್ಬೋದು. ಹೋಗೋದು ಬರಲಿ. ಸ್ವಿಫ್ಟೇ ಆರಾಮಾಗಿ ಹೋಗ್ತಿದೆ. ಹೂವು ಹತ್ತಂಗೆ ಹಚ್ತಾ ಇದೆ ಸುಮ್ಮನೆ. ಹಚ್ಬಿಟ್ಟ ಇಳಿಬೇಕಾದ್ರೆ ಇರೋದು ಮಜಾ. ಇದೊಂದು ಕರ್ವು ಫುಲ್ ಅಪ್ಪಿತ್ತು. ರೋಡ್ ತುಂಬ ಹಾಳಾಗಿ ಹೋಗಿತ್ತಿದ್ದು, ಬಟ್ ಈಗ ಮಣ್ಣೆಲ್ಲ ಮುಚ್ಚಿಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಆರಾಮಾಗಿ ಬರ್ಬೋದು. ಬೈಕು ಕಾರಲ್ಲ. ಗೂಗಲಲ್ಲಿ ಹೇಳುತ್ತೆ ಕಾರ್ ಆಗಲ್ಲ ಅಂತ, ಬಟ್ ಆರಾಮಾಗಿ ಬರ್ಬೋದು. ಪಾರ್ಕಿಂಗ್ ಜಾಗ ಇದು. ನನ್ನ ಫ್ರೆಂಡು ನನ್ನ ಕಾರಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟ. ನಾನು ಅದನ್ನು ನಡ್ಕೊಂಡ್ಬಂದ್ವಿ. ಕಾರ್ ಇದ್ರೂ ಬಿಟ್ಟು ಹೋಗ್ಬಿಟ್ಟ ನಮ್ಮನ್ನ. ಇವನೇ ಅವನು ಬೇವರ್ಸಿ ನನ್ನ ಮಗ. ಮಾಡ್ತೀನಿ ಅಂತ. ಇಲ್ಲಿಂದ ಆ್ಯಕ್ಚುಲಿ ಟ್ರಕ್ಕಿಂಗ್ ಸ್ಟಾರ್ಟು. ಇಲ್ಲಿವರೆಗೂ ಆರಾಮಾಗಿ ಗಾಡಿ ಬರುತ್ತೆ. ಯಾವುದೇ ಥರ ತೊಂದರೆ ಇಲ್ಲ. ಸ್ವಲ್ಪ ಕರ್ವ್ಸ್ ಇದೆ ಮತ್ತು ಸ್ಲೋಪ್ ಇದೆ. ತುಂಬ ಹೈಟ್ ಇದೆ. ಆದ್ದರಿಂದ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇರೋರು ಗಾಡಿಯಲ್ಲಿ ಆರಾಮಾಗಿ ಬರ್ಬೋದು. ಪ್ರಾಬ್ಲಮ್ ಇಲ್ಲ. ಕಾರು ಅಷ್ಟೇ. ತೀರಾ ಏನು ರೋಡು ಹಾಳಾಗೋಗಿದೆ ಅನ್ನೋ ಥರ ಏನಿಲ್ಲ. ಚೆನ್ನಾಗಿದೆ ರೋಡ್. ಆರಾಮಾಗಿ ಬರ್ಬೋದು. ಇಲ್ಲಿಂದ ಆ್ಯಕ್ಚುಲಿ ಸ್ಟಾರ್ಟು ಟ್ರಕ್ಕಿಂಗು. ಇಲ್ಲಿ ದೇವರ ಪಾದ ಇದೆ. ಇಲ್ಲಿಂದ ಸ್ಟೆಪ್ಸು. ಆ್ಯಕ್ಚುಲಿ ಮುಂಚೆಲ್ಲ ಈ ಸ್ಟೆಪ್ಸ್ ಇರಲಿಲ್ಲ. ಇವಾಗ ಇದೆಲ್ಲ ಮಾಡಿದ್ದಾರೆ ರೀಸೆಂಟಾಗಿ. ಎಲ್ಲ ಕಡೆನೂ ಮಾಡ್ತಾಯಿದ್ದಾರೆ, ಎಲ್ಲ ಬೆಟ್ಟಗಳದ್ದು. ತನ್ನು ಯಾಕೆ 2 ಮಿನಿಟ್ಸ್ ನಿಂತ್ಕೊಳ್ಳೋಣ ಅಂದೆ. ತುಂಬ ಗ್ಯಾಪ್ ಆಗಿರೋದ್ರಿಂದ ಸುಸ್ತಾಗ್ತದೆ. ಕೇದಾರ್ನಾಥ್ ಅದೇ ಲಾಸ್ಟ್ ಕೇದಾರ್ನಾಥ್. ಅದಾದಮೇಲೆ ಇದು ಆಗಲ್ಲ. ಪ್ಲೀಸ್ ವಿಶ್ವಾಸ್, ಈ ಥರ ಟ್ರೆಕ್ ಕರ್ಕೊಂಬ ಅವಾಗ ಇವಳು ಮಾತಾಡ್ತಾನೆ ಉಸಿರು ಕಟ್ಬಿಡ್ತಾಳೆ ಇವಾಗ. ಪ್ಲೀಸ್ ಅವಾಗ ಈ ಥರ ಟ್ರೆಕ್ ಕರ್ಕೊಂಬ. ಅಟ್ಲೀಸ್ಟ್ ನಮಗೆ ಹೆಲ್ಪ್ ಕೊಡ್ತಾನೆ. ಒಂದ್ಸತಿ ಉಸಿರು ಹೇಳ್ಕೊಂಡು ಪೂರ್ತಿ ಡೈಲಾಗ್ ಹೇಳ್ಬಿಟ್ಲು. ನೀನೇನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲ್ಲ. ಸಮಯ 7:15. ಯಾವುದೂ ಗಾಡಿಗಳಿರಲಿಲ್ಲ. ಮೊದಲನೇ ಕಾರ್ ನಮ್ಮದೇ. ಬಂದವ್ರು ಆಶ್ಚರ್ಯಪಟ್ಟರು, ಕಾರ್ ತೊಗೊಂಬಂದ್ರೆ ಇಲ್ಲಿ ತನಕ ಅಂತ. ಒಂದು ಎಕ್ಸ್ಪಲ್ಸು, ಒಂದು ಹಿಮಾಲಯ. ನಮ್ಮೊಂದು ಕಾರ್ ನೋಡಿ ಯಾವುದೋ ಒಂದು ಆಂಟಿ ಡಿಯೋ ಓಡಿಸ್ಕೊಂಬಂದ್ಲು ಅಷ್ಟೇ. ಅದು ಬಿಟ್ಟು ಇನ್ನು ಯಾವ ಗಾಡಿಗಳು ಇಲ್ಲ. ಖಾಲಿ ಹೊಡಿತದೆ ಪಾರ್ಕಿಂಗ್ ಸ್ಪೇಸು. ಎಲ್ಲ ಓಟೋ ತಗೊಬೋತವ್ರ.
ತನುಜ ಏನು ಸ್ಟ್ರೆಂತ್ ನೋಡು. ಒಂದು ಕಾಲದಲ್ಲಿ ಸಖತ್ತಾಗತ್ತೆ ಬೆಟ್ಟಗಳು. ಹ್ಞೂ ಒಂದೇ ಕಾಲಲ್ಲಿ ಹತ್ಬಿಡೋಳು. ಏನೊಂದು 500 ಮೆಟ್ಲಿದೆ ಅಷ್ಟೇ. ಈಸಿ, ತೀರಾ ಏನು ಕಷ್ಟ ಇಲ್ಲ, ಆರಾಮಾಗಿ ಬಂದ್ಬಿಡ್ಬೋದು. ಒಂದು 20 ಮಿನಿಟ್ಸ್, 15 to 20 ಮಿನಿಟ್ಸ್ ಅಷ್ಟೇ ಮೆಟ್ಲುಗಳು. ಇದು ಆ್ಯಕ್ಚುಲಿ ಮೇಯ್ನು, ಸ್ವಚ್ಛತೆಯನ್ನು ಕಾಪಾಡಿ. ಅಲ್ಲಿ ಯಾರೋ ಮಾರ್ಕ್ ಕೂಡ ಇದೆ ಡೈರೆಕ್ಷನ್ಗೋಸ್ಕರ, ಇಲ್ಲಿ ಏನೋ ಬರೆದಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು, ಗಾಜನ್ನು ಹೊಡೆಯಬೇಡಿ. ಪ್ರಾಬ್ಲಮ್ ಏನಂದರೆ ಇಂಥ ಜಾಗಕ್ಕೆ ಬಂದಾಗ ಬಿಯರು ಎಣ್ಣೆ ಎಲ್ಲ ತೊಗೊಂಡ್ಬಂದ್ಬಿಡ್ತಾರೆ, ಇಲ್ಲ ಬಿಸಾಕಿ ಹೋಗ್ತಾರೆ. ಅದು ಮೇಜರ್ ಪ್ರಾಬ್ಲಮ್ಮು. ಅದರಿಂದನೇ ಈ ಥರ ಎಲ್ಲ ಬರೆದಿಟ್ಟಿರ್ತಾರೆ, ಗಾಜಿದೆ, ಗಾಜು ಹೊಡಿಬೇಡಿ, ಡ್ರಿಂಕ್ಸ್ ಮಾಡಬೇಡಿ ಅಂತೆಲ್ಲ ಇದೇ ಕಾರಣಕ್ಕೋಸ್ಕರನೇ ಹಾಕೋದು. ಅಲ್ಲೇನು ಕಾಣ್ತಾ ಇದೆ ಅದೇ ದೇವಸ್ಥಾನ, ಟಾಪಲ್ಲಿರೋದು. ನಿಮಗೆ ದೂರದಲ್ಲಿ ತಿಮ್ಮಪ್ಪನ ಬೆಟ್ಟ ಅಂತ ಇದೆ, ಅದು ರಾಮನಗರಕ್ಕೆ ಸೇರುತ್ತೆ. ಅದು ಕಾಣಿಸುತ್ತೆ ಇಲ್ಲಿಂದ. ನಾವಿನ್ನೇನು ಆಲ್ಮೋಸ್ಟ್ ಟಾಪಲ್ಲಿದ್ದೀನಿ, ಸಕ್ಕದಾಗಿದೆ. ಆ್ಯಕ್ಚುಲಿ ಏನಾಗೋಯ್ತು ಅಂದರೆ ಸ್ವಲ್ಪ ಲೇಟ್ ಆಗೋಯ್ತು ನಾವು ಬಂದಿದ್ದು. ಸ್ವಲ್ಪ ಬೇಗ ಬಂದಿದ್ರೆ ಒಳ್ಳೆ ಸನ್ರೈಸ್ ಸ್ಪಾಟ್ ಇದು. ಅಲ್ಲಿ ನೋಡಿ ಸನ್ರೈಸ್ ಆಗ್ತಿದೆ, ಇವಾಗ 7:15. ರಾಮನಗರದಲ್ಲಿ ಏನು ಅಂದರೆ ಸುತ್ತಲೂ 1 ಕಿಲೋಮೀಟ್ರಿಗೂ 2 ಕಿಲೋಮೀಟ್ರಿಗೂ ಬೆಟ್ಟ ಇರೋದ್ರಿಂದ ಒಂದು ಬೆಟ್ಟದ ಮೇಲೆ ಹತ್ತಿ ಕೂತ್ಕೊಂಡು ನೋಡಿದ್ರೆ ಬೇರೆ ಬೆಟ್ಟಗಳು ಕಾಣಿಸುತ್ತೆ. ಇವಾಗ ನೀವು ನೋಡ್ತಾ ಇರೋದು ಅದೇ. ಆ ದೂರದಲ್ಲಿ ನಿಮಗೆ ತಿಮ್ಮಪ್ಪನ ಬೆಟ್ಟ ಕಾಣಿಸುತ್ತೆ, ಇದು ನಿಮಗೆ ಕೂನಗಲ್ ಬೆಟ್ಟ, SRS ಬೆಟ್ಟ ಇದು. ಆದ್ದರಿಂದ ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ, ಸನ್ರೈಸ್ ಟೈಮಲ್ಲಿ ಆಗಿರ್ಬೋದು, ಸನ್ಸೆಟ್ಟಲ್ಲಿ ಆಗಿರ್ಬೋದು. ದಿಸ್ ಈಸ್ ನಾರಾಯಣಗಿರಿ. ವೆಲ್ಕಮ್ ಟು ನಾರಾಯಣಗಿರಿ. ಬೆಸ್ಟ್ ಫಾರ್ ಆಫ್ ರೋಡಿಂಗು, ಬೈಕರ್ಸ್ಗಳಿಗೆ ಹೇಳಿ ಮಾಡಿಸಿದಂಥ ಜಾಗ. ತೀರಾ ಏನು ಹೆವಿ ಆಫ್ ರೋಡಿಂಗ್ ಅಂತ ಏನಿಲ್ಲ, ಬಿಗಿನರ್ಸ್ಗಳು ಬಂದು ಆರಾಮಾಗಿ ಆಫ್ ರೋಡಿಂಗ್ನ ಎಂಜಾಯ್ ಮಾಡ್ಬೋದು. ಈ ಬೆಟ್ಟ ಇರೋದು ರಾಮನಗರ ಜಿಲ್ಲೆಯಲ್ಲಿ. ಮೈಸೂರು ರೋಡಿಂದ ನಿಮಗೆ 15 ಕಿಲೋಮೀಟರ್ಸ್ ಆಗುತ್ತೆ ಇಂಟೀರಿಯರ್ ಒಳಗಡೆ. ತಿಮ್ಮಪ್ಪನ ಬೆಟ್ಟ ನಿಮ್ಗೆ ಗೊತ್ತಿರೋಂಗೆ ಫೇಮಸ್ಸು. ಅಲ್ಲಿಂದ ಇನ್ನೂ ಸ್ವಲ್ಪ ದೂರ ಮುಂದೆ ಬಂದರೆ, ಇನ್ನೊಂದು 5 ಕಿಲೋಮೀಟ್ರ್ ಮುಂದೆ ಬಂದರೆ ನಿಮ್ಗೆ ಈ ಬೆಟ್ಟ ಸಿಗುತ್ತೆ. ಬೈಕರ್ಸ್ಗಳಿಗೆ ಯಾವುದೇ ಎಂಟ್ರಿ ಫೀಸ್ ಇರೋದಿಲ್ಲ. ಮೇಲ್ಗಡೆ ಒಂದು ದೇವಸ್ಥಾನ ಇದೆ, 250ಇಂದ ಒಂದು 300-500 ಸ್ಟೆಪ್ಸ್ ಇದೆ ಅಷ್ಟೇ. ತೀರಾ ಏನು ಕಷ್ಟವೂ ಇಲ್ಲ, ಆರಾಮಾಗಿ ರೀಚ್ ಆಗ್ಬೋದು. ಗಾಡೀಲಿ ಬರೋರು ಬರ್ಬೋದು, ಕಾರಲ್ಲಿ ಬರೋರು ಬರ್ಬೋದು. ಬಟ್ ಮೇಲ್ಗಡೆ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ಇಲ್ಲೊಂದು ದೇವಸ್ಥಾನ ಇದೆ, ನಾರಾಯಣಗಿರಿ ನಾರಾಯಣ ಸ್ವಾಮಿ ದೇವಸ್ಥಾನ ಇದೆ. ದೇವಸ್ಥಾನ ಬಹುಶಃ ಕ್ಲೋಸ್ ಆಗಿರುತ್ತೆ ಎಲೆಕ್ಷನ್ ಇರೋದ್ರಿಂದ ಇವತ್ತು. ನೋಡುವ, ಇದೆ ನೋಡಿ ಬೋರ್ಡ್ ಇಲ್ಲಿದೆ. ಬೆಟ್ಟದ ಶ್ರೀ ನಾರಾಯಣ ಸ್ವಾಮಿ ದೇವಸ್ಥಾನಯ, ನಾರಾಯಣಗಿರಿ ಬೆಟ್ಟ, ಜಾಲಮಂಗಲ. ಇವಾಗ ನೀವು ಕೆಳಗಡೆ ಏನು ಕೆರೆ ನೋಡಿದ್ರೆ, ಕೆಳಗಡೆ ಒಂದು ಊರಿದೆ ಜಾಲಮಂಡಲ ಅಂತ, ಆ ಊರಿನ ಕೆರೆ ಅದು. ದೇವಸ್ಥಾನ ಬಾಗಿಲು ಹಾಕಿದೆ. ಏನು ಮಾಡ್ತಿದ್ಯೋ? ಲೇ ಅಪವಿತ್ರ ಮುಂಡೆ ಇದೆ. ಇನ್ನಂತ ಅಪವಿತ್ರ ದೇವಸ್ಥಾನ ಬಾಗಿಲು ತೆಗೆದ್ರಲ್ಲಿ ಕಲಿಯುಗ. ಇಂಥ ಮನೆ ಹಾಳು ಕೆಲಸಗಳೇ ಮಾಡೋ. ದೇವಸ್ಥಾನ ಕಣೋ, ಯಾರು ಬೇಕಾದ್ರೂ ತೆಗೆದ್ಬಿಟ್ಟು ಹೋಗ್ಬೋದು. ಹೋಗ್ಬಿಟ್ಟು ಪೂಜೆನೂ ಮಾಡ್ಬಿಡು. ಪೂಜಾ ರೈಸ್ಗೆ ಹಾಗೂ ಸನ್ಸೆಟ್ಗೆ ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು ಇದು. ಕೆಲವರು ಬ್ರೇಕ್ಫಾಸ್ಟ್ ರೈಡ್ ಅಂತ ಮಾಡ್ತಾರೆ ಗಾಡಿಗಳಿರೋರು. ಸೊ ಆ ಥರ ಬ್ರೇಕ್ಫಾಸ್ಟ್ ರೈಡಿಗೆ ಬರೋರಿಗೆ ತುಂಬಾ ಅಲ್ಟಿಮೇಟ್ ಜಾಗ. ಯಾಕಂದರೆ ನೀವು ಒಂದಿಗೆ ಬರ್ತಾ ಬಿಡ್ದು ತಟ್ಟೆ ಇಡ್ಲಿ ತಿನ್ಕೊಂಡು ಒಂದು ರೌಂಡ್ ಈ ಕಡೆ ಬಂದು ಆರಾಮಾಗಿ ರಿಲ್ಯಾಕ್ಸಾಗಿ ಚಿಲ್ ಮಾಡಿ ಹೋಗ್ಬೋದು. ದಿಸ್ ಈಸ್ ನಾರಾಯಣಗಿರಿ ಬೆಟ್ಟ.
ಇದಿಷ್ಟು ನಾರಾಯಣಗಿರಿ ಹೋಗುವ ದಾರಿ ಹಾಗೂ ನಾರಾಯಣಗಿರಿ ಬಗ್ಗೆ ಇನ್ಫಾರ್ಮೇಷನ್ನು. ನಾನು ತಂದಂಥ ಬಾಟ್ಲನ್ನ ವಾಪಸ್ ತೊಗೊಂಡು ಹೋಗ್ತಾ ಇದ್ದೀನಿ. ನೀವು ತೊಗೊಂಡೋದ್ರಾ? ಬೇಗ ಕ್ಲೀನಾಗಿ ಇಳಿಸ್ಬೋದು. ನಮ್ಮ ಹೆವಿ ಡ್ರೈವರ್ ಓಡಿಸ್ತಾ ಇದ್ದಾರೆ. ಅದೇ ಎಡಿಟ್. ನಾನೇ ಅಲ್ವಾ? ಸ್ವಲ್ಪ ಕುಟುಕ್ಸಿದ್ರು. ಅದೇ ಎಡಿಟ್. ಈ ಥರ ಆಯ್ತು. ಕೆಳಗೆ ಮಾಡ್ಕೊಂಡ. ಫೈನಲಿ ಕಂಪ್ಲೀಟೆಡ್ ನಾರಾಯಣಗಿರಿ. ಓ ನಾರಾಯಣಗಿರಿ ಪಾಠ 1. ಅಲ್ಲಿ ಮಾವಿನಕಾಯಿ ಕಟ್ ಮಾಡ್ಕೊಡೋ. ಏನು ಬೇಕಮ್ಮ ನಿಮಗೆ? ಮಾವಿನಕಾಯಿ ಕೊಡೋ. ಏನು ಬೇಕೋ? ಮಾವಿನಕಾಯಿ ಫ್ರೆಂಡ್ಸ್ಗೋಸ್ಕರ. ನಮ್ಮ ಫ್ರೆಂಡು ಸ್ಟೆಪ್ 1 ಯಾರು ಇದಾರ ನೋಡ್ಕೋಬೇಕು. ಯಾರೂ ಇಲ್ಲ ಅನ್ನೋವಾಗ ಕಳ್ಳ 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 ಕಳ್ಳ. ಸ್ಟೆಪ್ 2 ಡೋರ್ ಹಾಕ್ಬಿಡ್ಬೇಕು. ಈ ಸಾಕು ಬಾ ಜರ್ಕೊಳ್ಳಿ. ಸಾಕು ಬಾ. ಹಿಡ್ಕೊಂಡು ಹೇಳಿದ್ರೆ ಕೇಳಿದ್ರೆ ನಿನ್ನ ಅಜ್ಜಿ ಹ್ಯಾಂಡ್ ಹಿಂಗೋ ತೆಗಿತ್ಯಾ? ಅಯ್ಯೋ ಈ ಥರ ಎಲ್ಲ ಸಾಹಸ ಪಡ್ತಾ ಇದ್ದೇನೆ. ಮಾವಿನಕಾಯಿ ಎತ್ತು ಅಲ್ಲಿಂದ. ಆಹಾ ಘಮ ಘಮ ಅಂತಿದೆ. ಮಾಡ್ಬೇಡ. ಫೈನಲಿ ಡನ್ ಅಂಡ್ ಡಸ್ಟೆಡ್. ನೋಡಿದ್ರೆ